ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ಸ್ವಾಗತ. ತಾವು ಈ ವಿಡಿಯೋವನ್ನು ನೋಡುತ್ತಿರುವುದಕ್ಕಾಗಿ ಧನ್ಯವಾದ. ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಪ್ರಥಮ ವರ್ಷದ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳ ಗಮನಕ್ಕೆ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ಪ್ರತಿ ಗುರುವಾರ ಸಾಯಂಕಾಲ 6:30ಕ್ಕೆ ಹೈನುಗಾರಿಕೆ DASC 101 ಕೋರ್ಸಿನ ಬಾನುಲಿ ಪಾಠಗಳನ್ನು ಪ್ರಸಾರಪಡಿಸಲಾಗುವುದು. ಬಾನುಲಿಯಿಂದ ಕೃಷಿ ಶಿಕ್ಷಣ ಪ್ರಸಾರದತ್ತ ಕೇಂದ್ರದ ಮತ್ತೊಂದು ದಿಟ್ಟ ಹೆಜ್ಜೆ. ಕೇಂದ್ರದ ಮುಖ್ಯಸ್ಥನಾದ ನಾನು ಡಾಕ್ಟರ್ ದೇವೇಂದ್ರಪ್ಪ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನೀವು ಕೇಳಿ ನಿಮ್ಮ ಮಿತ್ರರಿಗೂ ತಿಳಿಸಿ. ಪ್ರಥಮ ವರ್ಷದ ಕೃಷಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗುತ್ತಿರೋ ಪಾಠಗಳಿಗೆ ಸ್ವಾಗತ ಕೋರಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಹೈನುಗಾರಿಕೆ DASC 101 ತಾವು ಈಗ ಓದ್ತಾ ಇದ್ದೀರಿ. ಹೈನುಗಾರಿಕೆ DASC 101 ಅಂದರೆ 101. ಇದು ಹೈನುಗಾರಿಕೆ ಬಗ್ಗೆ ತಮಗಿರುವಂಥ ಒಂದು ಕೋರ್ಸು. ಬಹುಶಃ ಹೈನುಗಾರಿಕೆನ ಅರ್ಥ ಮಾಡ್ಕೋಬೇಕಂದ್ರೆ ಬಹಳಷ್ಟು ದಿನಗಳು ಬೇಕಾಗ್ತದೆ. ಆದಾಗ್ಯೂ ಕೂಡ ಇದನ್ನು ಪ್ರಾಥಮಿಕ ಪರಿಚಯ ಅಂತ ನೀವು ತಿಳ್ಕೊಂಡ್ರಿ ಅಂದರೆ ಬಹಳ ನಿಮಗೆ ಸಹಾಯ ಆಗ್ತದೆ. ಇದು ನಿಮ್ಗೆ ಪ್ರಥಮ ಕ್ಲಾಸ್ ಅಂದರೆ ಮೊದಲನೇ ಕ್ಲಾಸ್ ಇರೋದರಿಂದ ನಾವು ಇವತ್ತು ಸಿಲೆಬಸ್ ಬಗ್ಗೆ ಅಂದರೆ ಪಠ್ಯಕ್ರಮ ಏನಿದೆ, ಬೋಧನಾ ಪಠ್ಯ ಏನಿದೆ, ನೀವು ಏನನ್ನು ಅಭ್ಯಾಸ ಮಾಡಬೇಕಾಗ್ತದೆ, ಯಾವುದನ್ನು ಪರೀಕ್ಷೆ ಮಾಡ್ತಾರೆ ನಿಮ್ಮ ಗುರುಗಳು ಅನ್ನೋದು ಗೊತ್ತಾಗ್ತೈತಿ. ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಸಮಗ್ರ ಸಾವಯವ ಹಾಗೂ ಸುಸ್ಥಿರ ಕೃಷಿಯಲ್ಲಿ ದನಗಳ ಮಹತ್ವ ಹಾಗೂ ಲಾಭ. ನೋಡ್ರಿ, ಈ ಲಾಭ ಒಂದು ಶಬ್ದ ನಾವು ಬಳಸಬೇಕಾದ್ರೆ ಮನುಷ್ಯ ಮಾಡೋದನ್ನೆಲ್ಲವನ್ನೂ ಕೂಡ ನಾ ಹೇಳೋದು ಭಾಳ ಗಮನವಿಟ್ಟು ಕೇಳಬೇಕಾಗತ್ತೆ. ನೀವು ಲಾಭ ಇದ್ರೇ ಅದರ ಕಡೆ ಆಸಕ್ತಿ ತೋರಿಸ್ತಾರೆ, ಲಾಭ ಇದ್ರೇ ಅದರಲ್ಲಿ ತೊಡಗಿಸಿಕೊತಾರೆ, ಲಾಭ ಇದ್ರೇ ಆ ಒಂದು ಕರ್ತವ್ಯ ಅಥವಾ ಒಂದು ಕೆಲಸವನ್ನು ಕಾರ್ಯವನ್ನು ಮುಂದುವರಿಸ್ತಾರೆ. ಒಂದು ಉದ್ಯೋಗವನ್ನು ಮುಂದುವರಿಸ್ಬೇಕು ಅಂದ್ರೆ ಲಾಭ ಆಗಬೇಕು. ಈಗ ಹೈನುಗಾರಿಕೆ ಒಳಗೆ ಲಾಭ ಆಗಬೇಕು ಅಂತಂದರೆ ಕೆಲವೊಂದು ಮಹತ್ವದ ವಿಷಯಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಇದು ಕೃಷಿಯೊಳಗೆ ಬಹಳ ಮಹತ್ವದ ಪಾತ್ರ ವಹಿಸ್ತೈತಿ ಅನ್ನೋದಕ್ಕೆ ಈ ಮೊದಲನೇ ಕ್ಲಾಸು ಅಥವಾ ಒಂದು ಅಧ್ಯಾಯ ತಮಗೆ ಹೇಳ್ತಿರುತ್ತೆ. ಇನ್ನೊಂದು ನೀವು ನೆನಪು ಹಾರಬಾರ್ದು, ಏನು ಒಳ್ಳೆ ಶಸ್ತ್ರಾಸ್ತ್ರಗಳಿದ್ದು ಅಂದರೆ ನಾವು ಎಂಥ ದೊಡ್ಡ ವೈರಿಗಳ ಜೊತೆ ಯುದ್ಧ ಮಾಡ್ಬೋದು, ಸ್ವಲ್ಪ ಜಾಣ್ಮೆ ಇದ್ದರೆ ಸಾಕು. ಆದರೆ ಶಸ್ತ್ರಾಸ್ತ್ರನೇ ಇಲ್ಲ, ಗುಂಡು ಮದ್ದುಗಳೇ ಇಲ್ಲ ಅಂತಂದರೆ ಗಡಿ ಒಳಗೆ ನಾವು ಹೆಂಗೆ ಯುದ್ಧ ಮಾಡೋಕ್ಕೆ ಸಾಧ್ಯ? ಹಾಗೆ ಈ ಯುದ್ಧದೋಪಾದಿಯಲ್ಲಿ ಅಂದರೆ ಯುದ್ಧದ ರೀತಿಯೊಳಗೆ ನಾವು ಏನಾದರೂ ಈಗ ಒಂದು ಹೊಸ ಉದ್ಯೋಗವನ್ನು ಕೈಗೊಂಡಿದ್ವಿ ಅಂತಂದರೆ ಅದರೊಳಗೆ ನಮ್ಗೆ ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು ಅಂತ ಅನ್ನುವಂಥದ್ದು ಅಂದರೆ ನಮ್ಮ ಹಸು ಅಥವಾ ಎಮ್ಮೆ ತಳಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದರೊಳಗೆ ದೇಶಿ ತಳಿಗಳು ಅಂತಂದರೆ ಇಲ್ಲೇ ನಮ್ಮ ಭಾರತದಲ್ಲಿ ನಮ್ಮ ಪ್ರಾಂತೀಯವಾಗಿ ಹೇಳಬೇಕು ಅಂದರೆ ಕರ್ನಾಟಕ, ಇನ್ನಿತರೆ ರಾಜ್ಯಗಳಲ್ಲಿ ಸಿಗುವಂಥ ತಳಿಗಳ ಬಗ್ಗೆ ಅವುಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಹಾಗೇ ನಮ್ಮ ದೇಶದೊಳಗೆ ಹೆಂಗೆ ಈ ಆಕಳುಗಳದಾವೋ ಅಥವಾ ಎಮ್ಮೆ ಅದಾವೋ ಅದೇ ರೀತಿ ಬೇರೆ ಬೇರೆ ದೇಶದೊಳಗೂ ಆಕಳುಗಳು ಬರ್ತವೆ, ಎಮ್ಮೆಗಳು ಕೆಲವು ದೇಶಗಳೊಳಗೆ ಬರ್ತವೆ. ಇಲ್ಲೇ ನಾವು ಆ ಎಲ್ಲ ಹೊರಗಿನ ದೇಶದ ತಳಿಗಳನ್ನು ವಿದೇಶಿ ತಳಿಗಳು ಅಂತ ಕರಿತೀವಿ ನಾವು. ಈಗ ಮಿಶ್ರ ತಳಿ ಬಗ್ಗೆನೂ ತಾವು ಆಗಲೇ ಕೇಳಿರಬೇಕು. ಕ್ರಾಸ್ ಬ್ರೆಡ್ಸ್ ಅಂತ ಹೇಳ್ತೀವಿ, ಅಂದರೆ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮ್ನಾಗ ಹುಟ್ಟಿರೋವು. ಈ ಮಿಶ್ರ ತಳಿ ಹಾಗೂ ತಳಿ ಅಭಿವೃದ್ಧಿ ಬಗ್ಗೆನೂ ನೀವು ಅಧ್ಯಯನ ಮಾಡಬೇಕಾಗ್ತೈತಿ. ಇದ್ರ ಬಗ್ಗೆ ನಾನು ಸವಿವರವಾಗಿ ಆಯಾ ಕ್ಲಾಸ್ಗಳು ಬಂದಾಗ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಪಠ್ಯಕ್ರಮವನ್ನು ನಾವು ಏನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಮುಂದುವರಿಸ್ತೀನಿ. ದನ ಕಟ್ಟು ಜಾಗ, ಕೊಟ್ಟಿಗೆ ಅಂತ ಕರೀತಾರೆ ಇದಕ್ಕೆ. ನಮ್ಮಲ್ಲೇ ಧಾರವಾಡ ಅಥವಾ ಗದಗ ಜಿಲ್ಲೆ ಕಡೆ ದಂದಕ್ಕಿ ಅಂತ ಕರಿತೀವಿ. ದನದ ಹಕ್ಕಿ ಕಟ್ಟುವಂಥ ಜಾಗೆ. ಆ ದಂದಕ್ಕಿನ ಯಾವ ರೀತಿ ನಾವು ಕಟ್ಟಬೇಕು ಅಂದರೆ ದನಗಳಿಗೆ ಯಾವ ರೀತಿ ಅದು ಉಪಯೋಗ ಆಗ್ತೈತಿ, ಉಪಯೋಗ ಆಗುವಂಗೆ ಮಾಡಬೇಕು, ಹೆಚ್ಚು ಖರ್ಚಿಲ್ಲದೆ ಕಟ್ಟಬೇಕು, ಅದು ಇಂಪಾರ್ಟೆಂಟ್, ಅದು ಭಾಳ ಮಹತ್ವದ್ದು. ಹಾಗೆಯೇ ಈ ದನ ಸಾಕಿದ್ವಿ ಖರೆ, ಆದರೆ ದನಗಳನ್ನು ನಾವು ನೋಡ್ಕೋಬೇಕಾದಾಗ ಅವು ಬೆದೆಗೆ ಬಂದವೋ ಇಲ್ಲೋ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಏನಿದು ಹಾಗಾದರೆ ಬೆದೆ ಅಂದರೆ ಏನು, ಬೆದೆ ಲಕ್ಷಣ ಏನು, ಆಮೇಲೆ ಹೇಗೆ ಇದು ಪ್ರಾರಂಭ ಆಗ್ತೈತಿ ಅಂದರೆ ಈ ಬೆದೆ ಅನ್ನೋದು ಆಕಳು ಅಥವಾ ಎಮ್ಮೆಯಲ್ಲಿ ಬರಬೇಕಾದ್ರೆ ಅಲ್ಲಿ ಮುಖ್ಯವಾದಂಥ ಅಂಗಾಂಗಗಳು, ಅವಯವಗಳು ಏನು, ಜನನೇಂದ್ರಿಯ ಅಂತ ಏನು ಹೇಳ್ತೀವಲ್ಲ, ಪ್ರಜನೇಂದ್ರಿಯ ಅಂತಲೂ ಹೇಳ್ಬೋದು, ಅದಕ್ಕೆ ಋತುಚಕ್ರ ಅಂತ ಏನು ಹೇಳ್ತೀವಲ್ಲ, ಅದೇ ರೀತಿ 21 ದಿವಸಕ್ಕೆ ಅದು ಬೆದೆಗೆ ಬರ್ತಿರುತ್ತೆ. ಆ ಲಕ್ಷಣಗಳನ್ನು ಸಹಿತ ನಾವು ಅಭ್ಯಾಸ ಮಾಡ್ತೀವಿ. ಹಾಗೆಯೇ ಬೆದೆಗೆ ಬಂದಂಥ ಆಕಳು ಅಥವಾ ಎಮ್ಮೆಗೆ ಕೃತಕ ಗರ್ಭಧಾರಣೆ ಮುಖಾಂತರ ಕೃತಕವಾಗಿ ವೀರ್ಯವನ್ನು
ಆ ಗರ್ಭಕೋಶದ ಕಂಠದಲ್ಲಿ, ಅಂದರೆ ಈ ಭಾಗಗಳನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ, ಗರ್ಭಕೋಶದ ಭಾಗಗಳು ಯಾವುವು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ ಕಂಠದಲ್ಲಿ ಶೇಖರಿಸುವುದು ಅಂದರೆ ಹಾಕೋದು, ಡೆಪಾಸಿಟ್ ಮಾಡೋದು ಅಂತ ಏನು ಹೇಳ್ತೀವಲ್ಲ. ಬಟ್ ಆ ವೀರ್ಯ ಎಲ್ಲಿಂದ ಬರ್ತದೆ ಕೃತಕ ಗರ್ಭಧಾರಣೆಗೆ ಉಪಯೋಗ ಮಾಡೋದು ಅಂದರೆ, ಕೆಲವು ಉತ್ತಮ ತಳಿಯ ಎಲ್ಲ ಇರ್ಬೋದು, ಕಿಲ್ಲಾರಿ ಇರ್ಬೋದು, ಅಮೃತಮಾಲ ಇರ್ಬೋದು, ಜರ್ಸಿ ಇರ್ಬೋದು, HF ಇರ್ಬೋದು, ಇತ್ಯಾದಿ ಇತ್ಯಾದಿ, ಎಮ್ಮೆ ಒಳಗೆ ಮುರ್ರಾ ಇರ್ಬೋದು, ಸುರ್ತಿ ಇರ್ಬೋದು, ಈ ಎಲ್ಲ ತಳಿಗಳ ಒಳ್ಳೆಯ ಕೋಣ ಅಥವಾ ಒಳ್ಳೆಯ ಹೋರಿಗಳ ಒಂದು ಸಾಕಾಣಿಕೆ ಕೇಂದ್ರ ಇರ್ತೈತಿ. ಇಲ್ಲೇ ನಿಮಗೆ ಏನು ಹಾಸ್ಟೆಲ್ ಕಾಣಿಸ್ತದಲ್ಲ, ಹಾಸ್ಟೆಲ್ ಹಿಂದ್ಗಡೆ ಭಾಗದೊಳಗನೆ ಒಂದು ಸರ್ಕಾರ, ಕರ್ನಾಟಕ ಸರ್ಕಾರದ್ದು ಒಂದು ಇಲಾಖೆ ವತಿಯಿಂದ ನಡೆಯುವಂಥ ಒಂದು ಕೇಂದ್ರ ಐತಿ ನೋಡ್ರಿ. ಅಲ್ಲಿ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಅಂತ ಐತಿ. ನೀವು ವಾಕಿಂಗ್ ಹೋದ್ರಪ್ಪ ಅಂದ್ರೆ ಆ ಕಡೆ ಹಿಂದೆ ನೋಡಿದಿರಿ ಅಂದ್ರೆ ಭಾಳ ಚಲೋ. ಆ MRS ಹಿಂದ್ಗಡೆ ಬಾಜು ಅಲ್ಲೇ ಹೋರಿಗಳನ್ನ ಇಟ್ಟಿರ್ತಾರೆ. ಹೋರಿಗಳನ್ನು ಕೃತಕವಾಗಿ ವಾರಕ್ಕೊಂದೆರಡು ಸಾರಿ ಒಳ್ಳೆಯ ಹೋರಿಗಳು, ತಳಿ ಹೋರಿಗಳನ್ನು ವೀರ್ಯ ಸಂಗ್ರಹಣೆಗೆ ಉಪಯೋಗ ಮಾಡಿಕೊಂಡು ಸಂಗ್ರಹ ಮಾಡಿ ಶೇಖರಿಸಿ ಎಲ್ಲ ಕಡೆನೂ ಪೂರೈಸ್ತಾರೆ, ಸಪ್ಲೈ ಮಾಡ್ತಾರೆ. ಸರಿ, ಇಲ್ಲೇ ಗರ್ಭಕೋಶಕ್ಕೆ ನಾವು ಕೃತಕವಾಗಿ ವೀರ್ಯವನ್ನು ಹಾಕಿದ ನಂತರ 3 ತಿಂಗಳ ಒಳಗಾಗಿ ಅದು ಮತ್ತೆ ಬೆದಿಗೆ ಬಂದೇ ಇಲ್ಲ ಅಂತಂದರೆ ಪರೀಕ್ಷೆ ಮಾಡಲೇಬೇಕು. ಒಂದು ವೇಳೆ ಅದು ಗರ್ಭ ಧರಿಸಿತ್ತು ಅಂದರೆ ಕೈ ಹಾಕಿ ನೋಡಿದರೆ ಒಳಗಡೆ ಇರೋ ಪಿಂಡ ಅಥವಾ ಗರ್ಭ ಅಂತ ಏನು ಹೇಳ್ತೀವಲ್ಲ, ಎಷ್ಟು ತಿಂಗಳದ್ದು ಇರಬಹುದು, ಎಷ್ಟು ದಿವಸದ್ದು ಇರ್ಬೋದು ಅನ್ನೋದಕ್ಕೆ ನಾವು ಒಂದು ಅಂದಾಜಿಗೆ ಬರಲಿಕ್ಕೆ ಸಾಧ್ಯ ಇದೆ. ಯಾರೋ ಒಬ್ಬರು ನನಗೆ ಒಂದು ಸಾರಿ ಮೊದಲು ಪ್ರಶ್ನೆ ಕೇಳಿದರು, ಏನು ರೀ ಸರ, ಈಗ ಇಷ್ಟನೇ ಶತಮಾನದಾಗೂ ನೀವು ಇನ್ನೂ ಕೈ ಹಾಕೋದು ಬಿಟ್ಟೇ ಇಲ್ಲಲ್ಲ, ಕೈ ಹಾಕಿ ನೋಡಿಬಿಟ್ರೆ ಅದ್ರ ಬದಲಿ ಬೇರೆ ಯಾವ ಟೆಸ್ಟ್ ಇಲ್ಲನ್ರಿ. ನಾನು ಹೇಳಿದೆ, ಪರೀಕ್ಷೆಗಳಿದ್ದಾವೆ, ಟೆಸ್ಟ್ಗಳಿದ್ದಾವೆ, ಆದರೆ ಅದು ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಆ ನಿಸರ್ಗ, ಆ ಸೃಷ್ಟಿ ಈ ಒಂದು ಪದ್ಧತಿನ ಪಶುವೈದ್ಯರಿಗೆ ಕಲಿಸ್ಕೊಟ್ಟಿದ್ದು ಅಂತಂದರೆ, ಸ್ವತಃ ಕೈಯಿಂದ ಮುಟ್ಟಿ ನೋಡಿ ಅದರ ಒಂದು ಗರ್ಭ ಎಷ್ಟು ವಯಸ್ಸಿಂದ ಇದೆ, 2 ತಿಂಗಳದ್ದೈತ 3 ತಿಂಗಳದ್ದೈತ ಅನ್ನೋದು ಹೇಳುವಂಥ ಒಂದು ಜಾಣ್ಮೆ ಪಶುವೈದ್ಯರಲ್ಲಿ ಇರ್ತೈತಿ. ಹೀಗಾಗಿ ಆ ಪದ್ಧತಿನ ನಾವು ಇನ್ನೂ ಬಳಸ್ತಾ ಇದ್ದೀವಿ. ಅದನ್ನು ಬಿಡೋದು ಭಾಳ ಕಷ್ಟಕರ. ಇದನ್ನು ಗರ್ಭ ಪರೀಕ್ಷೆ ಮಾಡಿದ ನಂತರ ಯಾಕೆ ಮಾಡಬೇಕು ಅಂತ ಹೇಳಿದೆ, ಅದು ಗರ್ಭ ಧರಿಸಿದರೆ ಅದರ ಆರೈಕೆನ ನಾವು ಚೆನ್ನಾಗಿ ಮಾಡಬೇಕಾಗ್ತದೆ. ಮೊದಲನೇ ಲಕ್ಷಣವೇ ಅದು ಬೆದಿಗೆ ಬರೋದಿಲ್ಲ. ಬೆದಿಗೆ ಬರಲಿಲ್ಲ ಅಂದರೆ ಪರೀಕ್ಷೆ ಮಾಡಿದಾಗ ಅದು ಗರ್ಭ ಧರಿಸಿದೆ ಅನ್ನೋದು ಗೊತ್ತಾದ ನಂತರ ಅದರ ಆರೈಕೆಯನ್ನು ನಾವು ಚೆನ್ನಾಗಿ ಮಾಡಬೇಕಾಗ್ತೈತಿ. ಮತ್ತು ಕರು ಹಾಕೋದ್ರ ಬಗ್ಗೆ ನಿಮಗಾಗಲೇ ಗೊತ್ತಿರ್ಬೇಕು. ಈಯೋದು ಇಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ಸು ಅಥವಾ ಬಜಾರದಲ್ಲೋ ರಸ್ತೆಯಲ್ಲೋ ಮನೆಯಲ್ಲಿ ಯಾರ್ದಾರ ಮನೆಯಲ್ಲೋ ಆಕಳ ಅಥವಾ ಎಮ್ಮೆ ಈಯೋದನ್ನು ನೀವು ನೋಡಿರ್ಬೋದು. ಯಾವಾಗ ಈತವೆ ಅದಕ್ಕೂ ಒಂದು ಸಮಯ ನಿಗದಿಯಾಗಿದೆ. ಈ ನಿಸರ್ಗ ಚಕ್ರದಲ್ಲಿ, ಪ್ರಕೃತಿಯಲ್ಲಿ, ಪರಿಸರದಲ್ಲಿ ಅಥವಾ ನಮ್ಮ ಒಂದು ಜೀವನ ಚಕ್ರ ಅಂತ ಏನು ಹೇಳ್ತೀವಲ್ಲ, ಹಾಗೆ ಗರ್ಭ ಧರಿಸಿದ ಯಾವುದೇ ಪ್ರಾಣಿಗೂ ಒಂದು ನಿಯಮಿತ ಅವಧಿ ಇರ್ತದೆ, ನಿಗದಿತ ಅವಧಿ ಇರ್ತದೆ. ಈಗ ನಾನು ಒಂದು ಹೇಳ್ತೀನಿ, ಇದನ್ನು ನೀವು ನೆನಪಿಡೋಕ್ಕೂ ಪ್ರಯತ್ನ ಮಾಡಬಹುದು. ಆಕಳದೊಳಗೆ 9 ತಿಂಗಳ 9 ದಿವಸ, ಇದು ಒಂದು ಅಂದಾಜು ಅಂಕಿ, ಪ್ಲಸ್ ಆರ್ ಮೈನಸ್, ಅಂದರೆ ಒಂದು ವಾರ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ನೀವು ನೆನಪಿಡಲಿಕ್ಕೆ ಮತ್ತು ಅಂದಾಜು ಸಿಗಬೇಕು ಅಂದರೆ ಇದನ್ನು ನೆನಪಿಡಿ. ಈ ರೀತಿ ನೀವು ಒಂದು ಕಡೆ ದಾಖಲೆ ಮಾಡಿಟ್ಕೊಳ್ರಿ. ಆಕಳುಗಳು 9 ತಿಂಗಳ 9 ದಿವಸ ಗರ್ಭ ಧರಿಸಿರ್ತವೆ. ಎಮ್ಮೆ 10 ತಿಂಗಳ 10 ದಿವಸ ಗರ್ಭ ಧರಿಸಿರ್ತವೆ. ಹಾಗೆಯೇ ಈ ನಾಯಿ ಬಗ್ಗೆ ಬಂದರೂ ಭಾಳ ಆಸಕ್ತಿ ತರುವಂಥ ವಿಷಯ, ನಾಯಿ ಬೆಕ್ಕುಗಳು 2 ತಿಂಗಳ 2 ದಿವಸ. ಹಾಗೆಯೇ ಕುರಿ, ಆಡಿನೊಳಗೆ ಬಂತಂದರೆ 5 ತಿಂಗಳ 5 ದಿವಸ. ಕುರಿ ಒಳಗೂ ಕೂಡ 5 ತಿಂಗಳ 5 ದಿವಸ. ಹಾಗೇ ಮತ್ತೊಂದು ಐತಿ, ಈ ಹಂದಿ ಬಗ್ಗೆ ಬಂದಾಗಲೇ ಕೆಲವರಿಗೆ ವಿಚಿತ್ರ ಅನಿಸ್ಬಿಡ್ತೈತಿ, 3 ತಿಂಗಳ 3 ವಾರ 3 ದಿನ. ಅಂದರೆ ಇವನ್ನೆಲ್ಲ ಯಾಕೆ ನಾವು ಹೇಳ್ಕೊತೀವಿ ಅಂತಂತಂದರೆ, ಈಗ ನೋಡ್ರಿ ಕುದುರೆದು ಗೊತ್ತಿತ್ತು ಇಲ್ಲ ನಿಮಗೆ, ಕುದುರೆದು 11 ತಿಂಗಳ 11 ದಿವಸ. ಮತ್ತು ಇನ್ನು ಆನಿದು ಅಂತ ಕೇಳಿದ್ರೆ ಬೆರಳಿಟ್ಕೋಬೇಕಾಗ್ತದೆ ಬಾಯಿ ಮೇಲೆ, ಅದು ಗಜಗರ್ಭನೇ ಅಂತೀವಿ ನಾವು. 1.5 ವರ್ಷ 2 ವರ್ಷವರೆಗೂ ಹೋಗುವಂಥ ಚಾನ್ಸಸ್ ಇರ್ತದೆ. ಈ ಗರ್ಭ ಅವಧಿಯನ್ನು ನಾವು ನೆನಪಿಟ್ಟರೆ ಸಾಕಾಣಿಕೆ ಬಹಳ ಸುಲಭವಾಗ್ತೈತಿ. ಕರು ಹಾಕುವ ಮುನ್ನ ಅಂದರೆ ಅದಕ್ಕೆ ಈಯೋದು ಅಂತ ಹೇಳ್ತಾರೆ, ಇಂಗ್ಲೀಷ್ನಾಗ ಪಾರ್ಚುರೇಷನ್ ಅಂತಲೂ ಕರಿಬಹುದು. ಕಾವಿಂಗ್, CALVING ಕರು ಹಾಕುವಂಥದ್ದು ಸಂದರ್ಭದಲ್ಲಿ ವಿಶೇಷ ಕಾಳಜಿ ಮಾಡಬೇಕಾಗ್ತದೆ. ಯಾಕಂದರೆ ಆ ಹೊತ್ತಿನಲ್ಲಿ ಆ ಸ್ಥಳ ಸರಿಯಾಗಿ ಇರದೇ ಹೋದರೆ ಹುಟ್ಟೋ ಕರುಗೂ ತ್ರಾಸಾಗಬಹುದು. ಇನ್ನು ನಿಮ್ಮ ಪಠ್ಯಕ್ರಮದೊಳಗೆ ಕರುಗಳನ್ನು ಹೇಗೆ ಜೋಪಾನ ಮಾಡಬೇಕು, ಗರ್ಭ ಧರಿಸಿದಂಥ ಒಂದು ಮಣಕ ಅಂದರೆ ಏನು ಅಂತ ನಮ್ಮ ಫಸ್ಟಿಗೆ ಎಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನಾವೀಗ ಮಣಕ ಅಂದರೆ ಏನು ಅನ್ನೋದನ್ನು ಮತ್ತೆ ಅಭ್ಯಾಸ ಮಾಡ್ತೀವಿ. ಆದರೆ ಅಲ್ಲಿವರೆಗೂ ಏನು ನೆನಪಿಡಬೇಕು ಅಂದರೆ, ಎಲ್ಲಿವರೆಗೂ ಅದು ಇನ್ನೂ ಗರ್ಭ ಧರಿಸಿರೋದಿಲ್ಲವೋ ಅಂಥ ಹಸುವಿಗೆ ಅಥವಾ ಎಮ್ಮೆಗೆ ಮಣಕ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ದೇಶಿ ತಳಿಯೊಳಗೆ 1.5 ರಿಂದ 2 ವರ್ಷದ ಆಕಳುಗಳಿಗೆ ಮಣಕ ಅಂತಲೇ ಕರಿಬಹುದು. ಯಾಕಂದರೆ ಕಟ್ಕೊಂಡಿರೋ ಸಂಭವ ಕಡಿಮೆ ನಮ್ಮ ದೇಶಿ ಆಕಳ. ಮಿಶ್ರ ತಳಿ ಆಗಿದ್ರೆ ಅದು 1 ವರ್ಷದ ಒಳಗೇ ಕಟ್ಕೊಂಡಿರುವಂಥ ಅವಕಾಶ ಸಂದರ್ಭಗಳು ಅದಾವೆ.
ಹಾಗೆ ಎಮ್ಮಿದು ಕೂಡ 2 ವರ್ಷ 3 ವರ್ಷನೂ ಹೋಗಿದ್ದು ಉದಾಹರಣೆಗಳದಾವೆ. ಅದನ್ನು ಮಣಕಂತಲೇ ಕರಿತೀವಿ ನಾವು. ಒಂದು ಸಾರಿನೂ ಅದು ಕರು ಹಾಕಿರೋದಿಲ್ಲ, ಒಂದು ಸಾರಿನೂ ಅದು ಗರ್ಭ ಧರಿಸಿರೋದಿಲ್ಲ. ಅಂಥವುಗಳಿಗೆ ಮಣಕ ಅಂದ್ವಿ. ಆ ಮಣಕ ಗರ್ಭ ಧರಿಸಿದ ನಂತರ ಆ ಒಳಗಡೆ ಇರುವಂಥ ಕರುವಿನ ಆರೈಕೆ ನಾವು ಹೆಂಗೆ ಮಾಡಬೇಕಾಗತ್ತೆ, ಆ ತಾಯಿ ಅಂದರೆ ಆ ಗರ್ಭ ಧರಿಸಿದಂಥ ಆಕಳ ಅಥವಾ ಎಮ್ಮೆನ ಯಾವ ರೀತಿ ಪಾಲನೆ ಮತ್ತು ಪೋಷಣೆ ಅಂದರೆ ಆಹಾರ ಏನು ಹೆಚ್ಚಿಗೆ ಕೊಡಬೇಕಾಗ್ತೈತಿ, ಮತ್ತೇನೇನು ಮುಂಜಾಗ್ರತೆ ತಗೋಬೇಕು ಅನ್ನೋದು. ಹಾಗೆಯೇ ಈಗ ಹಾಲು ಹಿಂಡಕ್ಕೆ ಕರು ಹುಟ್ಟಿತು, ಹಾಲು ಹಿಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ಆವಾಗ ಹಾಲು ಉತ್ಪತ್ತಿ ಆದಂಗೆಲ್ಲ ದೇಹದ ಬೇಡಿಕೆ ಜಾಸ್ತಿ ಆಗುತ್ತೆ ಆಕಳದೊಳಗೆ ಅಥವಾ ಎಮ್ಮೆ ಒಳಗೆ. ಆವಾಗ ದೇಹದ ಪೋಷಕಾಂಶಗಳನ್ನು ನಾವು ಹೆಚ್ಚಿನ ಪ್ರಮಾಣದೊಳಗೆ ಮತ್ತೆ ಪೂರೈಕೆ ಮಾಡಬೇಕಾಗ್ತೈತಿ. ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಮತ್ತೆ ವಿವರವಾಗಿ ಆ ಕ್ಲಾಸ್ ಬಂದಾಗ ಅಭ್ಯಾಸ ಮಾಡೋಣ. ಮತ್ತು ಇನ್ನೊಂದು ಹೇಳಿದೆ, ಈ ಶುದ್ಧ ಹಾಲಿನ ಉತ್ಪಾದನೆ ಬಗ್ಗೆ. ಶುದ್ಧ ಹಾಲಿನ ಉತ್ಪಾದನೆ ಏನಿದು ಶುದ್ಧ ಹಾಲು? ಭಾಳ ಆಶ್ಚರ್ಯ ಆಗುತ್ತೆ ಭಾಳ ಮಂದಿಗೆ. ಏನಂದರೆ ಉತ್ಪತ್ತಿ ಆಗೋದೆಲ್ಲವೂ ಶುದ್ಧ ಅಂತ ನಾವು ಅಂದ್ಕೊಂಡಿರ್ತೀವಿ. ಹಂಗಾಗಲ್ಲ. ನಾವು ಹಿಂಡ್ಕೊಳ್ಳೋವರೆಗೂ ಶುದ್ಧ ಇರ್ಬೋದು, ಆದರೆ ಹಿಂಡ್ಕೊಂಡ ನಂತರ ಅದರೊಳಗೆ ಏನಾದರೂ ಹೊಲಸು, ಕಶ್ಮಲ ಅಥವಾ ಕಲ್ಮಶ ಅಂತ ಏನು ಹೇಳ್ತಾರಲ್ಲ, ಹಾಗೆ ಏನಾದರೂ ಹೊಲಸು ಬಿದ್ದಿದ್ದರೆ ಅಥವಾ ಏನಾದರೂ ಸೇರ್ಪಡೆ ಆಗಿದ್ದರೆ, ಏನಾದರೂ ಅದರೊಳಗೆ ಸೇರಿಕೊಂಡಿದ್ದರೆ ಅದು ಶುದ್ಧ ಹಾಲು ಅನಿಸೋಲ್ಲ. ಈ ಶುದ್ಧ ಹಾಲನ್ನೇ ಯಾಕೆ ನಾವು ಪಡ್ಕೋಬೇಕು? ಒಂದನೇದು ನಮ್ಮ ಆರೋಗ್ಯ ದೃಷ್ಟಿಯಿಂದ, ಯಾರು ಬಳಸ್ತಾರೋ ಅವ್ರ ಆರೋಗ್ಯ ಸರಿ ಉಳಿಬೇಕು. ಎರಡನೇದು ಮಾರಾಟದ ದೃಷ್ಟಿಯಿಂದ. ಹಾಲನ್ನು ಉತ್ಪಾದನೆ ಮಾಡುವಂತಹ ಹೈನುಗಾರಿಕೆಯನ್ನು ನಾವೀಗ ಉಪಕಸವಾಗಿ ಅಥವಾ ಮುಖ್ಯ ಕಸವಾಗಿ ಪಾಲನೆ ಮಾಡ್ತಾಯಿದ್ದೀವಿ. ಅಲ್ಲಿ ಹಾಲಿಗೆ ಒಳ್ಳೆಯ ಧಾರಣೆ ಸಿಗಬೇಕು, ಒಳ್ಳೆಯ ರೇಟ್ ಸಿಗಬೇಕು. ಆ ಹಾಲಿಗೆ ಒಳ್ಳೆಯ ರೇಟು ಅಥವಾ ಒಳ್ಳೆಯ ಧಾರಣೆ ಸಿಗಬೇಕು ಅಂತಂದರೆ ಹಾಲು ಶುದ್ಧವಾಗಿರಬೇಕು. ಸರಿ, ಹಂಗಾರೆ ಅದು ಏನು ರೀ, ಅದು ಏನು ವಿಶೇಷನ ಭಾರಿ ಅಂತ? ಹಾಗೇನಿಲ್ಲ. ಯಾವುದೇ ರೀತಿ ಹೊಲಸು ಅದರಲ್ಲಿ ಸೇರ್ಕೊಳ್ಳೋದಂಗೆ ನೋಡ್ಕೋಬೇಕು. ಅಂದರೆ ಸ್ವಚ್ಛತೆ ಕಾಯ್ಕೊಂಡ್ರೆ ಶುದ್ಧ ಹಾಲಿನ ಉತ್ಪಾದನೆ ನಾವು 95% ಅಂತೀವಲ್ಲ, ಹಾಗೆ 95% ನಾವು ಸಾಧಿಸಿದಂಗೆ ಆಗ್ತೈತಿ. ಉಳಿದದ್ದು ಅನೇಕ ವಿಷಯ ಅದಾವೆ, ನಾನು ಮತ್ತೆ ಕ್ಲಾಸ್ನೊಳಗೆ ಅದನ್ನು ಚರ್ಚೆ ಮಾಡ್ತೀನಿ. ಇದು ಬರೀ ನೀವು ಹೈನುಗಾರಿಕೆ ಅಂತ ಟೈಟಲ್ ಇದ್ದರೂ ಕೂಡ ಹುಟ್ಟೋ ಕರುಗಳು, ಗಂಡು ಕರುಗಳಿರ್ತವೆ, ಕ್ವಾಣ ಕರುಗಳಿರ್ತವೆ, ಅತ್ತ ಕಡೆ ಹೋರಿ ಕರುಗಳಿರ್ತವೆ. ಅವುಗಳ ಬಗ್ಗೆನೂ ನಾವು ಜೋಪಾನ ಮಾಡೋದು ಕಲಿಬೇಕು. ಅದಕ್ಕೆ ನಿಮ್ಮ ಸಿಲೆಬಸ್ನಾಗ ಅಥವಾ ಪಠ್ಯಕ್ರಮದೊಳಗೆ ಏನು ಸೇರಿಸ್ಯಾರ, ಹೋರಿ, ಕೋಣ ಹಾಗೂ ಎತ್ತುಗಳ ನಿರ್ವಹಣೆ ಬಗ್ಗೆನೂ ಸರಿಸ್ಯಾರ. ಸರಿ ರೀ, ಇದು ನೀವು ಎಲ್ಲ ಸೇರಿಸ್ಯಾರಂದ್ರಿ, ಈ ದನಗಳಿಗೆ ಏನು ತಿನ್ನಿಸ್ತೀರಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ದನಗಳು ಇನ್ನೇನು ತಿಂತಾವ್ರಿ? ದಂಟ ತಿಂತಾವ್ರಿ, ಮೇವು ತಿಂತಾರೆ. ಅಲ್ಲ, ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ದಂಟ ತಿಂತಾವ, ಎಷ್ಟು ದಂಟ ತಿಂತಾವ, ಯಾವ ರೀತಿ ಇದು ಮೇವು ಅಂತೀವಿ, ಅದಕ್ಕೆ ಮೇವನ್ನ ತಿನ್ನಿಸ್ಬೇಕು. ಏಕದಳ ಅಂತದವ, ದ್ವಿದಳ ಮೇವಿನ ಬೆಳೆ ಅಂತದವ, ಮೇವಿನ ಬೆಳೆ ಅಂತದವ, ಹುಲ್ಲುಗಳದಾವ. ಹೀಗೆ ಇನ್ನು ಅಷ್ಟೇ ಅಲ್ಲ, ನೀವು ಗಿಡ ಮರಗಳನ್ನು ಸಹಿತ ಕೆಲವನ್ನ ನಾವು ಬಳಸ್ಕೊಳ್ಳೋಕೆ ಸಾಧ್ಯ ಐತಿ. ಈ ಬೇಸಿಗೆ ದಿವಸ ಅಂತೂ ಮುದ್ದಾಮಾಗಿ ನಾವು ಬಳಸ್ಕೋಬಹುದು. ಯಾವುವು ಅಂಥವು ಮೇವಿನ ಮರಗಳು. ಆಮೇಲೆ ಮೇವನ್ನು ಉತ್ಪಾದನೆ ಮಾಡಿದ್ವಿ, ಬೆಳೆದ್ವಿ, ಕಟ್ ಮಾಡಿದ್ವಿ, ಆಮೇಲೆ ಅದನ್ನು ಸಂಗ್ರಹಿಸಿ ಇಡೋದು ಅಂದರೆ ಹೆಂಗೆ, ಎಲ್ಲಿ? ಈಗ ನಮ್ಮ ಮನೆಯಾಗ ನಾವು ಅಡುಗೆ ಮನೆಯಾಗ ಏನಾರು ಕಿರಾಣಿ ಸಾಮಾನು ನಾವು ಕೂಡಿಸಿಡ್ತೀವಿ. ಇಲ್ಲ, ಅಕ್ಕಿ ಬೇಕ್ರಿ, ನಮ್ಮದು 10 ಮಂದಿದು ಕುಟುಂಬ ಐತಿ, ನಮಗೊಂದು ವರ್ಷಕ್ಕೆ ಆಗಷ್ಟು ಜೋಳ, ಗೋಧಿ, ಅಕ್ಕಿ ಒಮ್ಮೆಗೆ ತಂದು ಇಡ್ತೀವಿ ರೀ ಅಂತ ಹೇಳ್ತೀವಿ ನಾವು. ಚೀಲದಾಗ ತುಂಬಿಟ್ಟು ಆ ಹುಳ ಹತ್ತಲ್ದಂಗೆ ನೋಡ್ಕೊತೀವಿ ಇತ್ಯಾದಿ. ಅದೇ ರೀತಿ ದನಗಳಿಗೆ ನಾವು ಮೇವನ್ನು, ಯಾಕಂದ್ರೆ ದನಗಳ ಒಂದು ಆಹಾರದ ವೆಚ್ಚ ನೀವು ಕೇಳಿದ್ರೆ ಗಾಬರಿ ಆಗ್ತೀರಿ. ಇಡೀ ಹೈನುಗಾರಿಕೆ ಒಳಗೆ 60% ವೆಚ್ಚ ಕೇವಲ ಆಹಾರಕ್ಕೆ ಹೋಗ್ತದೆ. ಹುಡುಗರೆ, ದಯಮಾಡಿ ಲಕ್ಷ ಕೊಡ್ರಿ. ಒಂದು ಹೈನುಗಾರಿಕೆ ಒಳಗೆ ಒಬ್ಬ ಅಂದಾಜು 1 ಲಕ್ಷ ರೂಪಾಯಿ ಖರ್ಚು ಮಾಡಕತ್ತಾನ ಈಗ ತಿಂಗಳ ಅಂತಂದ್ರೆ ಅದರಾಗ 60,000 ಬರೀ ಮೇವಿಗೆ ಖರ್ಚು ಮಾಡಿರ್ತಾನವ. ಅದನ್ನು ನಾವು ಲಕ್ಷ ಕೊಡಬೇಕು. ಅದಕ್ಕೆ ಒಳ್ಳೆಯ ಮೇವನ್ನು, ಉತ್ತಮವಾದ ಮೇವನ್ನು ನಾವು ಸಂಗ್ರಹಿಸಿದ ಮೇಲೆ ಅದನ್ನು ಸರಿಯಾಗಿ ಶೇಖರಿಸಿಟ್ಕೋಬೇಕು, ಸರಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕು. ಮೇವು ಅಂದರೆ ಎಲ್ಲಿ ಬೇಕಲ್ಲಿ ಹೊಲಸನೆ ಬೀಳುವಂಗಲ್ಲ, ಹುಳ ಹತ್ತುವಂಗಲ್ಲ, ಫಂಗಸ್ ಹತ್ತುವಂಗಲ್ಲ, ಅದರೊಳಗೆ ರಾಸಾಯನಿಕಗಳು ಬಂದು ಬೀಳುವಂಥ ಜಗತ್ತಾಗಲ್ಲ. ಈ ಸಂಗ್ರಹಣಾ ಪದ್ಧತಿಗಳನ್ನು ನಾವು ಸ್ಪಷ್ಟವಾಗಿ ಅಭ್ಯಾಸ ಮಾಡ್ತೀವಿ ನಾವು. ಮತ್ತು ಇನ್ನೊಂದು ನಿಮಗೆ ಗೊತ್ತಿರಬೇಕು, ಎಲ್ಲ ಕಾಲದಾಗೂ ಹಸಿರು ಸಿಗೋದಿಲ್ಲ. ಮಳೆಗಾಲದೊಳಗೆ ಮುಂಗಾರಿ ಮಳೆ ಆದ ನಂತರ ಭಾಳ ದಿವಸ ಹಸಿರು ಮೇವು ಸಿಗ್ತಿರ್ತೈತಿ, ಹುಲ್ಲು ಸಿಗ್ತಿರ್ತೈತಿ. ಆದರೆ ಹುಲ್ಲು ಸಿಗುವಂಥ ಹೊತ್ತಿನೊಳಗೆ ಆ ಹಸಿರು ಮೇವು ಸಿಗುವಂಥ ಹೊತ್ತಿನಲ್ಲಿ ಅದಕ್ಕೆ ವಿಶೇಷ ಮೇವಿನ ಬೆಳೆಗಳದಾವೆ. ಅವುಗಳನ್ನು ನಾವು ಮುಂದೆ ಬೇಸಿಗೆವರೆಗೂ ನಾವು ಕಾಯ್ದಿಡೋಕ್ಕೆ ಸಾಧ್ಯ ಐತಿ. ಹೆಂಗೆ? ನಾವು ಮನೆಯಾಗ ಉಪ್ಪಿನಕಾಯಿ ನಾವು ಮಾಡಿಡ್ತೀವ್ರಿಪ್ಪ. ಉಪ್ಪಿನಕಾಯಿನ ಯಾವಾಗ? ಮಾವಿನಕಾಯಿ ಸೀಸನ್ಯಾಗ ಮಾವಿನಕಾಯಿ ತೊಗೊಂಡು ಅದನ್ನು ಕೆಡಲ್ದಂಗೆ ಕತ್ತರಿಸಿ ಹೋಳು ಮಾಡಿ ಅದರಾಗ ಒಂದಿಷ್ಟು ನಮ್ಮ ರಸಾಯನ ಏನೋ ಅಡುಗೆ ಸಾಮಾನು, ಮಸಾಲೆ ಸಾಮಾನು ಹಾಕಿ ಎಣ್ಣೆ ಒಳಗೆ ಶೇಖರಿಸಿಟ್ವಿ ಅಂದರೆ ವರ್ಷಗಟ್ಟಲೆ ಉಪಯೋಗ ಮಾಡ್ಬೋದು. ಅಲ್ಲೇ ಅದು ದಯಮಾಡಿ 2 ಶಬ್ದ ನೆನಪಾರಬೇಡ್ರಿ ನೀವು. ಕಳಿಯೋದು ಅಂತಂದರೆ ಒಳಗಡೆನೆ ಹವೆ ಇಲ್ಲದಂತೆ, ಯಾಕಂದರೆ ಎಣ್ಣೆ ಒಳಗನೆ ಮುಳುಗಿರ್ತೈತಿ ಉಪ್ಪಿನಕಾಯಿ, ಹವೆ ಇಲ್ಲದಂತೆ ಪಕ್ವಾಗ್ತಾ ಹೋಗ್ತೈತಿ. ಕೊಳೆಯೋದು ಅಂದರೆ ಹವೆಯ ಸಂಪರ್ಕಕ್ಕೆ ಬಂದು
ಅಂದರೆ ಗ್ಯಾಸ್ ಅಂತ ಏನು ಹೇಳ್ತೀವಿ, ಆ ಸಂಪರ್ಕಕ್ಕೆ ಬಂದು ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಅದು ಕೊಳೆತು ಹೋಗುತ್ತೆ, ವಾಸನೆ ಬರ್ತೈತೆ, ಕೆಟ್ಟ ವಾಸನೆ ಬರ್ತಿರುತ್ತೆ. ಅದಕ್ಕೆ ಈ ಕೊಳೆಯೋದ್ರ ಬಗ್ಗೆ ದಯಮಾಡಿ ನೀವು ಗಮನ ಇಡಬೇಕು. ನಾವು ಹಾಕುವಂಥ ಈ ರಸಮೇವ ಅಂದರೆ ಹಸಿರು ಮೇವನ್ನು ಕತ್ತರಿಸಿ ಭೂಮಿಯೊಳಗೆ ಅಥವಾ ಪ್ಲಾಸ್ಟಿಕ್ ಚೀಲದೊಳಗೆ ಅಥವಾ ಬೇರೆ ಬೇರೆ ವಿಧಾನಗಳದಾವ, ರಸಗುಂಡೆಗಳು, ರಸಮೇವಿನ ಗುಂಡೆಗಳು ಅಂತ ಏನೇನೋ ಹೇಳ್ತೀವಿ, ನಾವೆಲ್ಲ ವಿವರವಾಗಿ ನೋಡೋಣ. ಅವುಗಳನ್ನು ಪ್ಯಾಕ್ ಮಾಡಿದ ಮೇಲೆ ಹವಾ ಅಥವಾ ಗಾಳಿಯ ಸಂಪರ್ಕ ಬರದಂಗೆ ನೋಡ್ಕೋಬೇಕು, ನೀರಿನ ಸಂಪರ್ಕ ಬರದಂಗೆ ನೋಡ್ಕೋಬೇಕು, ಅದು ಕೆಡಲ್ದಂಗೆ ನೋಡ್ಕೋಬೇಕು. ಅದು ಭಾಳ ಸೇಮ್ ನಾನು ನಿಮ್ಗೆ ಹೇಳಿದ್ನಲ್ಲ ಆಗಲ್ಲಿ ಉಪ್ಪಿನಕಾಯಿ ಅಂತ, ಹಾಗೆ ಅದೇ ರೀತಿ ಘಮಘಮ ಅನ್ನುವಂಥ ವಾಸನೆ ಬರ್ತಿರುತ್ತೆ. ಬಹುಶಃ ನೀವು ನಮ್ಮ ಡೈರಿಗೆ ಹೋಗಿದ್ದೀರಿ ಅಂದರೆ ಈ ಸೀಸನ್ಯಾಗ, ಅಂದ್ರೆ ಮೊನ್ನೆ ಅಕ್ಟೋಬರ್ ನವಂಬರ್ದಾಗ ಏನಾದರೂ ಅವರು ರಸಮೇವು ಮಾಡೋಕೆ ಹಾಕಿದ್ರು ಅಂದರೆ ಈಗ ತೆಗೆದಿರ್ತಾರೆ, ವಾಸನೆ ನಿಮಗೆ ಗಮಾಶ್ ಬರ್ತಿರುತ್ತೆ. ಅದನ್ನು ಓಪನ್ ಮಾಡಿರ್ತಾರೆ ಗುಂಡಿಗಳ ಪಿಟ್ಟುಗಳನ್ನು, ಅದಕ್ಕೆ ಅವಕ್ಕೆ ಸೈಲೇಜ್ ಪಿಟ್ಸ್ ಅಂತ ಕರೀತಾರೆ. ಸೈಲೇಜ್ ಪಿಟ್ಟುಗಳು ಹಿಂಗೆ ತೆಗೆದಾಗ ಒಂದು ಸುತ್ತಮುತ್ತಲ ಏರಿಯಾದಾಗೆಲ್ಲ ಒಳ್ಳೆ ರೀತಿ ಪರಿಮಳ ಬರ್ತೈತಿ. ಅದನ್ನು ನೋಡಿಬಿಟ್ರೆ ದನ ಅಲ್ಲ ಮನುಷ್ಯರು ಸಹಿತ ತಿನ್ನೋಕೆ ಮನಸ್ಸು ಮಾಡ್ತಾರೆ, ಅಷ್ಟು ಚೆಂದ ಇರ್ತೈತಿ. ಅದು ರುಚಿಕಟ್ಟಾಗುತ್ತೆ. ಒಣ ಹುಲ್ಲನ್ನು ಕಡ್ಡ ಅಥವಾ ಯಾವುದಾದ್ರೂ ಮೇವನ್ನು ತಂದು ಹಾಕಿದರೂ ಸಹಿತ ಅದನ್ನು ಗಬಗಬ ಅಂತ ತಿನ್ನೋಕೆ ಅನುಕೂಲ ಮಾಡಿಕೊಡ್ತಾವೆ. ಅಷ್ಟೇ ಅಲ್ಲ, ಪೌಷ್ಟಿಕಾಂಶಗಳು ಆಮೇಲೆ ಪೋಷಕಾಂಶಗಳು ಅದರೊಳಗೆ ಇರ್ತಾವೆ ಅನ್ನುವಂಥದ್ದನ್ನು ನೀವು ನೆನಪಿಡಬೇಕಾಗ್ತೈತಿ. ಇನ್ನು ಈ ಒಣ ಮೇವನ ಐತ್ರಿ, ನಮ್ಮ ಹತ್ರ ಹಸಿರು ಇಲ್ಲ, ಏನಿಲ್ಲ, ಅಲ್ಲೇ ಇಲ್ಲೇ ಹುಲ್ದಾಗ ಬೆಳೆದದ್ದು, ಇದು ಎದರಾಗ ಅದು ಗುಡ್ದಾಗ ಬೆಳೆದದ್ದು ತೊಗೊಂಬಂದು ನಾವು ಹುಲ್ಲು ಕತ್ತರಿಸಿ ಹಾಕ್ತೀರಿ, ಅಥವಾ ಅದರ ಒಣದಿರ್ತೈತಿ, ಅದನ್ನು ಹೆಂಗೆ ರುಚಿ ಇಲ್ಲ, ಅದು ಏನಿಲ್ಲ. ರುಚಿ ಮಾಡೋಕ್ಕೂ ವಿಧಾನ ಅದಾವ. ನಾವು ಮನುಷ್ಯರು ಹೆಂಗೆ ನಾವು ನಾಲ್ಗೆ ರುಚಿ ಗ್ರಂಥಿಗಳಿಗೆ ಹಿಡಿಸ್ಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಅಥವಾ ಒಂದು ಸ್ವಲ್ಪ ಬೆಲ್ಲ ಈ ರೀತಿ ಹೆಂಗೆ ಬಳಸ್ತೀವಲ್ಲ, ಅದೇ ರೀತಿ ದನಗಳಿಗೂ ಕೂಡ ಈ ರುಚಿ ಬರಲಿ ಅನ್ನೋದಕ್ಕೇ ಉಪ್ಪಿನ ದ್ರಾವಣ ಸಿಂಪಡಿಸೋದಾಗಲಿ ಅಥವಾ ಬೆಲ್ಲ ಮೊದಲೆಲ್ಲ ಕಾಕಂಬೆ ಅಂತ ಹೇಳ್ತಿದ್ರು, ಅದು ಕಬ್ಬಿನ ಕಾರ್ಖಾನೆಯವರು ಅದನ್ನೀಗ ಕೊಡೋದಿಲ್ಲ, ಅಬಕಾರಿ ಇಲಾಖೆ ವತಿಯಿಂದ ಪರ್ಮಿಷನ್ ಬೇಕು ಇತ್ಯಾದಿ ಅದಾವೆ. ಅದಕ್ಕೆ ಮನೆಯಾಗ ಲಭ್ಯವಿರುವಂಥ ಅಥವಾ ಹೊರಗಡೆ ಸಸ್ತಾದೊಳಗೆ ಸಿಗುವಂಥ ಬೆಲ್ಲದ ನೀರನ್ನು ತಗೊಂಬಂದು ಮೇವನ್ನು ಸಿಂಪಡಿಸಿ ಮೇವನ್ನು ಕೊಡೋದಕ್ಕೆ ರುಚೀಕರಣ ಮಾಡೋದು ಅಂತ ಹೇಳ್ತಾರೆ. ಮತ್ತೊಂದು ಯೂರಿಯಾ ಹೇಳ್ತಿದ್ರು, ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ಆಮೇಲೆ ಮುಂದಿನ ಕ್ಲಾಸ್ಗಳಲ್ಲಿ. ಇನ್ನು ಬರೀ ಮೇವು ತಿನ್ನಿಸಿದ್ರೆ ಆತನ್ರಿ, ಆವಾಗ ನಾವು ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ನಿಮಗೆ. ನೀವು ಬರೀ ರೊಟ್ಟಿ ತಿಂದ್ರೆ ನಡೀತಿತ್ತೇನ್ರಿಪ್ಪ? ರೊಟ್ಟಿಗೂಟ ಏನು ಪಲ್ಯ ಬೇಡ, ರೊಟ್ಟಿಗೂಟ ಏನು ಒಂದು ಚಟ್ನಿ ಬೇಡ, ರೊಟ್ಟಿಗೂಟ ಏನು ಒಂದು ಎಣ್ಣೆ ಬೇಡ, ರೊಟ್ಟಿಗೂಟ ಒಂದು ಏನು ಕಾಯಿಪಲ್ಯ ಬೇಡ, ರೊಟ್ಟಿಗೂಟ ಒಂದು ಬಾಯಾಡ್ಸೋಕ್ಕೆ ಸೌತೆಕಾಯಿ ಬೇಡ, ಹಿಂಗೆ ಕೇಳಬೇಕಾಗ್ತದೆ. ಹಂಗೆ ಇಲ್ಲೂ ಕೂಡ ದಂದಾಗ ಎಲ್ಲ ರೀತಿಯ ಪೋಷಕಾಂಶ, ಪ್ರೋಟೀನ್ ಮುಟ್ಟಬೇಕಾದ್ರೆ, ಕೊಬ್ಬು ಅಂಶ ತಲುಪಬೇಕಾದ್ರೆ, ವಿಟಮಿನ್ಗಳು ಇವೆಲ್ಲ ಅಂಶಗಳನ್ನು ನೀವು ಓದಿರಿ. ಈಗಾಗಲೇ SSLCವರೆಗೂ ಓದಿರಿ, PUC ಓದೋರಿಗೆ ಗೊತ್ತದೆ. ಈ ಅಂಶಗಳನ್ನು ದನಗಳಿಗೆ ನಾವು ಹೋಲಿಸಿ ನೋಡಿದಾಗ ಎಷ್ಟೆಷ್ಟು ಪ್ರಮಾಣದ ಕೊಡಬೇಕು, ಯಾವ ಆಹಾರದಾಗ ಇರ್ತೈತಿ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಅದನ್ನು ನಿಮ್ಗೆ ದಾಣಿ ಮಿಶ್ರಣ ಅಂತ ಕರಿತೀವಿ. ಕ್ಯಾಟಲ್ ಫೀಡ್ ಅಂತ ಕೆಲವು ಕಡೆ ಜನರಲಾಗಿ ಕರೀತಾರೆ, ಹಿಂಡಿ ಮಿಶ್ರಣ ಅಂತ ಕರೀತಾರೆ. ಇನ್ನು ಕೆಲವು ಕಡೆ ಈ ಬೆಳಗಾಂ ಕಡೆ ಹೋದ್ರೆ ಅಥವಾ ಬೀದರ್ ಕಡೆ ಹೋದ್ರೆ ಚುನ್ನಿ ಅಂತ ಕರೀತಾರೆ. ಈ ದಾಣಿ ಮಿಶ್ರಣ ಎಷ್ಟು ಕೊಡಬೇಕು, ಯಾವಾಗಲೂ ಕೊಡಬೇಕಾ ಅಥವಾ ಎಷ್ಟು ಕೊಡಬೇಕು, ಇದನ್ನೆಲ್ಲವನ್ನು ನಾವು ಮತ್ತೆ ಚರ್ಚೆ ಮಾಡುತ್ತೆ. ಆಮೇಲೆ ಈ ದನಗಳನ್ನು ಮೇಯಿಸಬೇಕಾದ್ರೂ ಕೂಡ ಒಂದು ಪದ್ಧತಿ ಇರ್ತದೆ. ಕಟ್ಟಿ ಮೇಯಿಸ್ಬೇಕಾ, ಅಡ್ಡಾಡಿಸಿ ಮೇಯಿಸ್ಬೇಕಾ, ಅಥವಾ ಕಟ್ಟಿ ಮೇಯಿಸಿ ಹೊರಗಡೆ ಅಡ್ಡಾಡಕ್ಕೆ ಬಿಡಬೇಕಾ ಇತ್ಯಾದಿ, ಅವುಗಳನ್ನು ಕೂಡ ನಾವು ಚರ್ಚೆ ಮಾಡೋಣ. ಅದೇ ರೀತಿ ನಿಮಗೆ ಇನ್ನೊಂದು ಹೇಳಿದರೆ, ಕೆಲವೊಂದು ಸಾರಿ ನಿಸರ್ಗದ ಆಟ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅಥವಾ ಗೊತ್ತಾದರೂ ಏನೂ ಮಾಡೋಕ್ಕಾಗಲ್ಲ. ಅಂಥ ಆಟ ಯಾವುದಪ್ಪ ಅಂದರೆ ಪ್ರವಾಹ ಅಥವಾ ಅಗ್ನಿ ದುರಂತ ಅಥವಾ ಭೂಕಂಪ, ಅಥವಾ ಅಂದರೆ ಮನುಷ್ಯನ ಕೈ ಮೀರಿದ ಪ್ರಸಂಗಗಳಿಗೆಲ್ಲ ನಾವು ಪ್ರಕೃತಿ ವಿಕೋಪಗಳು ಅಂತ ಕರಿತೀವಿ. ಬರಗಾಲ ಏನು ಮಾಡೋಕ್ಕೆ ಸಾಧ್ಯ? ಅದನ್ನು ನಾವು ಈಗ ಹೆಂಗೈತಂದ್ರೆ, ಇದು ನಾವು ಅದ್ರಿಗೆ ಸೂರ್ಯನಿಗೆ ಬಿಸಿಲು ಹಾಕಬೇಡ ಅಂದರೆ ನಿಂತಿರೋದಿಲ್ಲ, ಮಳೆ ಸುರಿಬೇಡ ಅಂದರೆ ನಿಲ್ಲಿಸೋದಿಲ್ಲ, ಮಳೆ ಆಗಂದ್ರೂ ಆಗೋದಿಲ್ಲ, ಸೂರ್ಯಗೆ ಬಾ ಅಂದರೂ ಒಂದೊಂದು ಸಾರಿ ಬರೋದಿಲ್ಲ. ಅಂದರೆ ಇದರ ಅರ್ಥ ಏನು ನಾ ಹೇಳಿದ್ದು, ನಾವು ಅದಕ್ಕೆ ತಕ್ಕಂತೆ ಹೊಂದ್ಕೋಬೇಕು ಹೊರತು ನಿಸರ್ಗನೇ ನಾ ಬದಲಿ ಮಾಡ್ತೀನಿ ಅನ್ನೋದು ಭಾಳ ನಾನು ಕೇಳಿದರೆ ಮೂರ್ಖತೆ. ಹಾಗಾಗಿ ಇಲ್ಲೇ ಪ್ರಕೃತಿ ವಿಕೋಪ ಆದರೆ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ಅಂಥ ಪ್ರಸಂಗದೊಳಗೆ ನಮಗೆ ಸಾಧ್ಯ ಆಗ್ತೈತಿ. ಇನ್ನು ನೋಡಿರಿ, ನೀವು ಹಾಲು ಸಾಮಾನ್ಯವಾಗಿ ನಾವು ಸಿಟಿ ಒಳಗಿರೋ ಅಂದರೆ ಶಹರದಾಗಿರೋ ವಿದ್ಯಾರ್ಥಿಗಳಿಗೆ ಹಾಲು ಎಲ್ಲಿಂದ ಬರ್ತದೆ ಕೇಳಿದರೆ ಸಣ್ಣ ಮಕ್ಕಳು ಹೇಳ್ತಾರಂತೆ. ಅದೇನೋ ಒಂದು ಜೋಕ್ ಇರ್ಬೋದು ಖರೆ, ಬಟ್ ಆದರೆ ಈಗಾಗಲೇ ಅದು ಸಾಬೀತಾಗಕತ್ತೈತಿ. ಹಾಲು ಎಲ್ಲಿಂದ ಬರ್ತದೆ ಅಂದರೆ ಬಾಟ್ಲಿಯಾಗಿಂದ ಬರ್ತೈತ್ರಿ, ಇಲ್ಲ ಪ್ಯಾಕೆಟ್ನೇ ಬರ್ತೀರಿ ಅಂತ ಹೇಳ್ತಾರೆ. ಆದರೆ ಹಾಲು ಉತ್ಪತ್ತಿ ಆಗೋದು ಎಲ್ಲಿ? ಹಸುಗಳ ಮುಖಾಂತರ ಅಥವಾ ಎಮ್ಮೆ ಮುಖಾಂತರ ಅನ್ನೋದನ್ನು ಅತ್ಯಂತ ನಾವೀಗ ಒತ್ತಿ ಹೇಳಿದ್ರೆ ನಮ್ಮ ಹುಡುಗರಿಗೆ ಅರ್ಥ ಆಗ್ತವೆ, ಇಲ್ಲಾಂದ್ರೆ ಅವು ಅರ್ಥನ ಆಗೋದಿಲ್ಲ. ಅದಕ್ಕೆ ಈ ಹಸುಗಳ ಒಂದು ಕೆಚ್ಚಲದ ಬಗ್ಗೆನೂ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಹಾಲು ಉತ್ಪಾದಿಸುವಂಥ ಒಂದು ಗ್ರಂಥಿ ಐತಲ್ಲ, ಆ ಗ್ರಂಥಿ ದೊಡ್ಡ ಗ್ರಂಥಿ, ಅದು ಚರ್ಮದ ಮೇಲಿರುವ ದೊಡ್ಡ ಗ್ರಂಥಿ, ಅತಿ ದೊಡ್ಡ ಗ್ರಂಥಿ ಅನ್ಬೋದು ನೀವು. ಅಲ್ಲಿ ಹಾಲು ಉತ್ಪಾದನೆ ಮಾಡುವಂಥ ಉಪಗ್ರಂಥಿಗಳು, ಆ ಹಾಲನ್ನು ಅಲ್ಲಿ ನಾವು ಹಿಂಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತೀವಿ. ಅವಾಗ ಕೈನಿಂದ ಆದರೂ ಹಿಂಡ್ತೀವಿ, ಇಲ್ಲ
ಮಷಿನ್ ಹಚ್ಚಿ ಅಂತೀವಲ್ಲ ಹಾಗೆ ಮಷಿನ್ ಮಿಲ್ಕಿಂಗ್ ಅಂತ ಹೇಳ್ತೀವಿ ಹಾಗೆ ಯಂತ್ರಗಳ ಮುಖಾಂತರ ಮಾಡ್ಬೋದು. ಸರಿ, ಹಾಲು ಹೆಂಗೆ ಹುಟ್ಟುತ್ರಿ? ಅದು ಹೆಂಗಪ್ಪ ಅಂತಂದ್ರೆ ಇದನ್ನ ಹೇಳಿದ್ರೆ ಬಾಯಾಗ ಜೊಲ್ಲು ಹೆಂಗೆ ಬರುತ್ರಿ ಅಂತ ನಾ ಕೇಳ್ತೀನಿ. ಗೊತ್ತಿರ್ಬೇಕು ನಿಮ್ಗೆ ಇವೆಲ್ಲ. ಕಣ್ಣಾಗ ನೀರು ಹೆಂಗೆ ಬರುತ್ರಿ? ಕಣ್ಣಾಗ ನೀರು ಎಲ್ಲಿಂದ ಬರ್ತಾವ ಅಂದ್ರೆ ಮೇಲೆ ಹಸಿರು ಗ್ರಂಥಿಗಳದಾವೆ, ಕಣ್ಣಿನ ಮೇಲೆ ಹುಬ್ಬಿನ ಕೆಳಗೆ ಎರಡೂ ಕಡೆ ಎಡಕ್ಕೆ ಬಲಕ್ಕೆ. ಅದಕ್ಕೆ ಕಣ್ಣೀರು ಅಲ್ಲಿಂದ ಬಂದು ನಂತರ ತನ್ನ ದಾರಿ ಹಿಡಿತೈತೆ. ಒಳಗಡೆ ಕೋನಕ್ಕರ ಬರುತ್ತೆ, ಇಲ್ಲ ಹೊರಗಡೆ ಮಳೆಯಾರ ಹರಿತೈತೆ. ಹಾಗಾದ್ರೆ ಬಾಯಾಗಿನ ಜೊಲ್ಲು ಅಂದ್ರೆ ಎರಡೂ ಕಡೆ ಸಲವರಿ ಗ್ಲ್ಯಾಂಡ್ಸ್ ಅಥವಾ ಈ ಜೊಲ್ಲು ಸುರಿಸುವ ಗ್ರಂಥಿಗಳು ಅಂತದ. ಆ ಜೊಲ್ಲು ಸುರಿಸುವ ಗ್ರಂಥಿಗಳಲ್ಲಿ ಜೊಲ್ಲು ಉತ್ಪಾದನೆ ಆಗ್ತಾನೆ ಇರ್ತೈತೆ, ಲಾಲಾರಸ ಉತ್ಪತ್ತಿ ಆಗ್ತಾನೆ ಇರ್ತೈತೆ. ಲಾಲಾರಸ ಅಲ್ರಪ್ಪ, ಮತ್ತದ ಬಲ್ಕೆನೋ ಇದಕ್ಕೆ ಹೋಗಿರಿ ನೀವು, ಅಲ್ಲಿ ಜ್ವಾಲಾಮುಖಿ ಕಡೆ ಹೋದಿರಿ. ಲಾವಾರಸ ಲಾಲಾರಸ ಅಂದ್ರೆ ಸಲಹೆ. ಅದು ಸಹಿತ ತನ್ನ ವಿಶಿಷ್ಟ ಗುಣಧರ್ಮದಿಂದಾಗಿ ಪಚನ ಕ್ರಿಯೆಗೆ ಸಹಾಯ ಮಾಡುವಂಥದ್ದು ಗ್ರಂಥಿಗಳ ಮುಖಾಂತರ ಉತ್ಪತ್ತಿ ಆಗ್ತವೆ. ಅದೇ ರೀತಿ ಹಾಲು. ಮತ್ತು ಒಂದು ನೆನಪಿಡ್ರಿ ನೀವು, ಹಾಲು ಉತ್ಪತ್ತಿ ಆಗೋದು ಖಂಡಿತವಾಗಲೂ ಮನುಷ್ಯರಿಗೆ ಕೊಡಬೇಕು ಅಂತ ಎಮ್ಮೆ ಆಕಳನ್ನು ಉತ್ಪತ್ತಿ ಮಾಡೋದಿಲ್ಲ. ಕರುಗಳಿಗೆ ಕೊಡಿಸ್ಬೇಕು ಅಂತಲೇ ಈ ಸೃಷ್ಟಿ, ನಿಸರ್ಗ, ಪ್ರಕೃತಿ ಕೊಟ್ಟಿರ್ತದೆ. ಒಂದು ತಾಯಿ ಕೂಸಿಗೆ ಹಾಲು ಕುಡಿಸಲು ಯಾವ ವ್ಯವಸ್ಥೆಯನ್ನು ಕೊಟ್ಟಿದೆಯೋ ಈ ಸೃಷ್ಟಿ, ಅದೇ ವ್ಯವಸ್ಥೆಯನ್ನು ಒಂದು ತಾಯಿ ಆಕಳಿಗೆ ಅಥವಾ ಒಂದು ತಾಯಿ ಎಮ್ಮೆಗೆ ಒದಗಿಸಿ. ಇದನ್ನು ನಾವು ನೆನಪಿಟ್ಕೊಳ್ಳೋದು. ಹೀಗಾಗಿ ಇಲ್ಲಿ ಹಾಲಿನ ಉತ್ಪತ್ತಿ ಆದ್ಮೇಲೆ ಅದು ಹೆಂಗೆ ಬರ್ತೈತಿ, ಹೊರಗೆ ಕ್ಷೀರಧಾರೆ ಅಂದರೆ ಹೆಂಗೆ ಎಳೆದ್ರೆ ಹೊರಗೆ ಬರ್ತೈತಿ, ಇದೆಲ್ಲ ತಿಳ್ಕೊಂಡು ಗುಣಧರ್ಮದ ಮೇಲೆ ಪರಿಣಾಮ ಬೀರುವಂಥ ಸಂಗತಿ ಹಾಲಿನ ಇಳುವರಿ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಆವಾಗ ಯಾಕಾತು ಏನು ತಿಳ್ಕೊಬೇಕು. ಹಾಲಿನಾಗ ಏನೈತಪ್ಪ, ಈ ಹಾಲಿನಾಗ ಏನಿಲ್ಲ ಅಂತ ಕೇಳ್ಬೇಕಾಗತ್ತೆ. ಹೌದು, ಅಲ್ಲಿ ಕೂಡ ಕೆಲವಿಲ್ಲ. ಎಲ್ಲ ಪ್ರೋಟೀನ್ ಐತಿ, ಫ್ಯಾಟ್ ಐತಿ, ಅದು ಐತಿ, ಇದು ಐತಿ ಅಂತೇಳಿ ವಿಟಮಿನ್ ಅದಾವ ಅಂತೀವಿ. ಆದರೆ ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶ ಇಲ್ಲ. ನಾವು ಏನಿಲ್ಲ ಅನ್ನೋದು ನೆನಪಿಟ್ರೆ ಏನೈತೆ ಅನ್ನೋದು ನೆನಪು ಬಂದಬಿಡ್ತೈತೆ ತಾನೇ. ಅದಕ್ಕೆ ಇದನ್ನು ಇದು ಹಾಲು ಎಲ್ಲ ಸಾಮಾನ್ಯವಾಗಿ ಈಗ ಮನುಷ್ಯರಿಗೆ ಹೆಂಗೆ ಉಪಯೋಗ ಆಗುತ್ತಪ್ಪ ಅಂತಂದರೆ ಯಾರು ವೃದ್ಧರು, ರೋಗಿಗಳು, ಬಾಣಂತಿಯರು, ಗರ್ಭಿಣಿಯರು, ಅಶಕ್ತರು, ನ್ಯೂನತೆಯಿಂದ ಬಳಲುತ್ತಿರೋರು, ಪೋಷಕಾಂಶಗಳ ನ್ಯೂನತೆಯಿಂದ, ಆಹಾರದ ಕೊರತೆಯಿಂದ ಬಳಲುವವರು, ಇವರೆಲ್ಲರಿಗೂ ಹಾಲು ತಾನು ಒಂದು ಹೆಚ್ಚು ಕಮ್ಮಿ ಸಂಪೂರ್ಣ ಆಹಾರ ಅಂತಲೇ ಕೆಲಸ ಮಾಡ್ತಾರೆ. ಇಂಥ ಹಾಲನ್ನು ಉತ್ಪಾದಿಸುವಂಥ ಹೈನುಗಾರನೇ ಧನ್ಯ. ಒಂದು ದೊಡ್ಡ ಸೇವೆ ಅನ್ನೋದನ್ನು ಅನೇಕ ಹೇಳಿದೆ. ಬಹುಶಃ ತಾವು ಈಗಾಗಲೇ ಪ್ರಥಮ ಕ್ಲಾಸು ಅಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಪ್ರಸಾರ ಆದಂಥ ESC 201 ಕೋರ್ಸ್ ಕೇಳಿದ್ರು ಕೂಡ ಅದರೊಳಗೆ ಈ ಮಾತಾಡಿದ್ದೆ. ಹಾಗೇನೆ ಧಾರವಾಡ ಆಕಾಶವಾಣಿಯಿಂದಲೂ ಪ್ರಸಾರ ಆಗಿರುವಂಥದ್ದನ್ನು ನಿಮ್ಮ DASC 101 ಈ ಆ್ಯಪನ್ನು ಗೂಗಲ್ ಪ್ಲೇನಲ್ಲಿ ಡೌನ್ಲೋಡ್ ಮಾಡಿದ್ರು ನಿಮ್ಗೆ ಅದರ ಪೂರ್ಣ ಪಾಠ ಸಿಗ್ತೈತೆ. ಹಾಗೆಯೇ ನಾವು ಹಾಲನ್ನು ಯಾವ ರೀತಿ ಸ್ಪಷ್ಟೀಕರಿಸಬೇಕು, ಹಾಲನ್ನು ಪ್ರಮಾಣೀಕರಿಸೋದು ಹೆಂಗೆ ಅಂದರೆ ಸರ್ಟಿಫಿಕೇಷನ್, ಅದನ್ನು ಹೆಂಗೆ ಕೂಡಿಸ್ಬೇಕು, ಸಮರೂಪೀಕರಣ, ಶೀತಲೀಕರಣ, ತಂಪು ಮಾಡೋದಾಗಲಿ, ಸಂಗ್ರಹಿಸೋದಾಗಲಿ. ಇನ್ನು ಹಾಲನ್ನು ಉತ್ಪತ್ತಿ ಮಾಡಿದ ನಂತರ ಬರೀ ಹಾಲಾಗಿ ಮಾರೋದಕ್ಕಿಂತ ಬೇರೆ ಒಂದು ವರ್ಗೀಕರಣ ಮಾಡಿ ಒಳ್ಳೆಯ ಆಹಾರ, ಹೆಚ್ಚು ಕೊಬ್ಬಿರುವಂಥ ಆಹಾರ, ಈ ಥರ ಅದರಿಂದ ನಾವು ಏನೆಲ್ಲ ಉತ್ಪನ್ನ ಮಾಡಿಕೊಂಡು ಮಾರಾಟ ಮಾಡೋಕ್ಕೆ ಸಾಧ್ಯ. ಸಹಕಾರ ಸಂಘಗಳು ಯಾವ ಪಾತ್ರ ವಹಿಸ್ತವೆ, ಇಷ್ಟೆಲ್ಲ ಮಾಡಿದ ಹೈನುಗಾರಿಗೆ ಒಂದು ಲೆಕ್ಕಾಚಾರ ಅನ್ನೋದು ಇರಬೇಕು. ಲೆಕ್ಕಾಚಾರ ಅಂದರೆ ಏನು, ಎಷ್ಟು ಖರ್ಚು ಮಾಡಿದೆ, ಎಷ್ಟು ಲಾಭ, ಯಾವುದಕ್ಕೆ ಎಷ್ಟು ಹೋಯ್ತು, ಯಾವುದರಿಂದ ಎಷ್ಟು ಲಾಭ ಆಯಿತು, ಯಾವುದಕ್ಕೆ ಹೆಚ್ಚು ಖರ್ಚಾಗ್ಯದ ಈ ಸರಿ ಅದನ್ನು ಮುಂದಿನ ಸರಿ ಕಡಿಮೆ ಮಾಡಬೇಕು. ಇದನ್ನು ನಾವು ನೆನ್ಪಿಟ್ರೆ ಬಹುಶಃ ಈ ಹೈನುಗಾರಿಕೆಯ ಈ ಪಠ್ಯಕ್ರಮದ ಬಗ್ಗೆ ನೀವು ಹೇಳ್ದಂಗಾಗುತ್ತೆ. ಆದರೆ ಪ್ರಾಯೋಗಿಕವಾಗಿ ಹೇಳ್ಬೇಕಂದ್ರೆ ಖಂಡಿತವಾಗಲೂ ನಾವು ಎಲ್ಲ ಬೆಳತನ ಕುಂತ್ಕೊಂಡು ರಾಮಾಯಣ ಓದಿದ್ರು, ಮುಂಜಾನೆ ಹೋಗಿ ನಾವು ದನದ ದಂಧಕ್ಕೆ ನೋಡಿದ್ವಿ ಅಂದ್ರೇ ಅದರದ್ದು ರಿಯಲೈಸೇಷನ್ ಆಗುತ್ತೆ, ಪ್ರಮಾಣೀಕರಣ ಆಗುತ್ತೆ. ಬೇರೆ ಓದೋದಲ್ಲ, ಪ್ರಯೋಗಗಳ ಒಂದು ಯಾದಿ ಕೂಡ ನಿಮ್ಮ ಸಿಲೆಬಸ್ನಾಗ ಐತಿ. ಅದರೊಳಗೆ ಈ ಇಷ್ಟೊತ್ತನ ಓದಿದ ಪಠ್ಯಕ್ರಮಕ್ಕೆ ಪೂರಕವಾಗಿ ನೀವು ತಿಳ್ಕೊಬೇಕಾದಂಥ ಅಂಶಗಳನ್ನು ಸುಮಾರು 18-19 ಕ್ಲಾಸ್ಗಳೊಳಗೆ ನಿಮ್ಮ ಶಿಕ್ಷಕರು ಕಲಿಸ್ತಾರೆ. ಈಗಂತೂ ಇಷ್ಟು ಸಾಕು. ಮತ್ತು ಮುಂದಿನ ವಾರ ಮೊದಲನೇ ಪಾಠದಿಂದ ಪ್ರಾರಂಭ ಮಾಡೋಣ. ಕೃಷಿ ಒಳಗೆ ದನಗಳ ಮಹತ್ವ ಮತ್ತು ಲಾಭದ ಬಗ್ಗೆ. ಸರಿನಾ? ಹಲೋ, ಸಾಂಗ್ಲಿ ಅಣ್ಣ ಹಿಯರ್. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.